ನಿಮ್ಗೆ ಹೇಗೆ ಅನ್ಸುತ್ತೆ ಮ್ಯಾಮ್ ಇದೆಲ್ಲ ಈ ಟ್ರೋಲು, ಈ ಬ್ಯಾಡ್ ಕಮೆಂಟ್ಸು, ಹಿಂಸೆ, ಅದರಲ್ಲೂ ಹೆಣ್ಮಕ್ಳಿಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಹಿಂಸೆ ಕೊಡ್ತಾರೆ. ನಮ್ಗಳಿಗೆಲ್ಲಂತೂ ಯಾರ್ದೋ ಒಬ್ಬರು ಇಂಟರ್ವ್ಯೂ ಮಾಡ್ಕೊ ಬಂದರೆ ಸುಮೋಲೋ ಎಲ್ಲ ಬಂದ್ಬಿಡುತ್ತೆ ಆಯ್ತಾ, ಆ ಲೆವೆಲ್ ನಾವು ಬಯಸ್ಕೋತೀವಿ. ನಿಮ್ಮ ಸ್ಟಾರ್ಗಳನ್ನು ಬಿಟ್ಟಿಲ್ಲ, ಜರ್ನಲಿಸ್ಟ್ಗಳನ್ನು ಬಿಟ್ಟಿಲ್ಲ, ಯಾರನ್ನು ಬಿಟ್ಟಿಲ್ಲ. ಸೊ ನಿಮ್ಗಳಿಗೆ ನೀವು ಅದನ್ನ ಸೀರಿಯಸ್ ಆಗಿ ತಗೋತೀರಾ, ಜಸ್ಟ್ ಇಗ್ನೋರ್ ಮಾಡ್ತೀರಾ? ಮುಂಚೆ ಆಗ್ತಿತ್ತು ನಮಗೆ, ಯಾಕಂದರೆ ಎಲ್ಲ ಹೊಸದಾಗಿತ್ತಲ್ಲ. ಮತ್ತು ನನಗೂ ಸುದೀಪ್ ಅವ್ರಿಗೂ ಓಕೆ ಮಾಡ್ಬೋದು. ಮಕ್ಳ ಕಡೆ ಬಂದಾಗ ನಮಗೆ ಅದು ಒಂಥರ ಬೇಜಾರಾಗುತ್ತೆ. ಬಟ್ ಈಗ ನಾವು ಸಾವಿರಾರು ಜನ ಮಾತಾಡ್ತಾರೆ, ಅವರಿಗಂತೂ ಹೇಳೋಕ್ಕಾಗಲ್ಲ. ಸೊ ನಮ್ಮ ಮಕ್ಳಿಗೆ ಕೂರಿಸ್ಕೊಂಡು ನಾವು ಹೇಳೋದು, ಯಾವ ಥರ ಗಟ್ಟಿ ಇರಬೇಕು ನೀವು ಅಂದರೆ, ಸುದೀಪ್ ಅವ್ರು ಯಾವಾಗಲೂ ಹೇಳ್ತಾರೆ 100 ಜನ ಬೈಬೋದು, ಇನ್ನೊಂದು 1000 ಜನ ನಮ್ಮನ್ನು ಎಷ್ಟು ತಲೆ ಮೇಲೆ ಹೊತ್ಕೊಂಡು ನಡೀತಾ ಇದ್ದಾರೆ, ಅವ್ರ ಬಗ್ಗೆ ನಾವು ಗಮನ ಸೆಳೆಯೋಣ. ನಾವು ಯಾಕೆ ನೆಗೆಟಿವ್ ಕಡೆ ಗಮನ ಕೊಡಬೇಕು? ಸೊ ಆದಷ್ಟು ವಿಲ್ ಟ್ರೈ. ಐ ವಿಲ್ ಬಿ ಲೈಯಿಂಗ್ ಇಫ್ ಐ ಸೇ ಇಟ್ ಡಸಂಟ್ ಅಫೆಕ್ಟ್ ಮೀ. ಸೂಪರ್. ಇಟ್ ಡಸ್, ಬಟ್ ಸರಿ ಹೋಗಲಿ ಬಿಡಿ, ಏನು ಇಗ್ನೋರ್ ಮಾಡಿ ಏನೋ ಪಾಪ ಅವನಿಗೇನೋ ಒಂದು ಸಂತೋಷ ಮಾತಾಡೋಕ್ಕೆ. ಡಸಂಟ್ ಮೇಕ್ ಮೀ ವಾಟ್ ಹೀ ಥಿಂಕ್ಸ್ ಐ ಆಮ್. ಸುದೀಪ್ ಸರ್ ನಿದ್ದೆ ಮಾಡ್ತಾ ಇದ್ದಾರೆ ಮ್ಯಾಮ್, ಅಥವಾ ಮ್ಯಾಂಗೋ ಪಚ್ಚದ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಿದ್ದಾರೆ? ಯಾಕಂದ್ರೆ ನಿದ್ದೆ ಕಡಿಮೆ ಅಂತ ನೀವೇ ಲಾಸ್ಟ್ ಕಮ್ಮಿ, ಬಟ್ ಈಗ ನನ್ನಿಂದ ಇನ್ನೂ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ. ಮಾಡ್ತಾರೆ, ಬೆಳಿಗ್ಗೆ 4:15 ತನಕ ಕೆಲಸ ಮಾಡ್ತಾರೆ, ಆಮೇಲೆ ನಿದ್ದೆ ಮಾಡ್ತಾರೆ. ಬಟ್ ಅವ್ರಿಗೆ ನಿದ್ದೆ ಅಂದರೆ ಟೈಮ್ ವೇಸ್ಟ್ ಅಂತ ಅವ್ರ ತಲೆಯಲ್ಲಿ. ಆರೋಗ್ಯ ಮುಖ್ಯ. ಅದು ಬಟ್ ಏನೋ ಭಗವಂತನ ದಯಿಂದ ಈಸ್ ಈಟಿಂಗ್ ವೆಲ್, ಈ ವರ್ಕ್ಸ್ ಔಟ್. ಒಂದೊಂದು ಸತಿ ತುಂಬ ನಿದ್ದೆ ಫೈಟ್ ಮಾಡಿ ಕೆಲಸ ಮಾಡ್ತಾರೆ, ಅದು ನೋಡಿದಾಗ ಭಾಳ ನಂಗೆ ಭಯ ಆಗುತ್ತೆ. ಈ ಥರ ಮಾಡಬೇಡಿ ಸ್ವಲ್ಪ ಆದಷ್ಟು. ಬಟ್ ಅವ್ರ ಒಳಗಡೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ,